ಅಭಿಗೆ ಬೇಲ್ ಸಿಕ್ಕಿ ಹೊರ ಬಂದಿದ್ದ. ಅವನ ಮಗಳಿಗೂ ಸಹ ವಿದೇಶದಲ್ಲಿ ಹೆಸರು ಮಾಡಿದ್ದ ಮಕ್ಕಳ ತಜ್ಞ ಜೋಸೆಫ್ ಅವರು ಚಿಕಿತ್ಸೆ ಕೊಡಲು ಶುರು ಮಾಡಿದ್ದರು. ಮಗುವಿನ ಆರೋಗ್ಯದಲ್ಲೂ ಸಹ ತುಸು ಚೇತರಿಕೆ ಕಾಣಲು ಶುರುವಾಯಿತು. ಬೆಟ್ಟದಂತೆ ಬಂದ ಸಂಕಷ್ಟ ಮಂಜಿನಂತೆ ಕರಗಿದ್ದು ಕಂಡು ಅಚ್ಚು ಜೊತೆ ಅವಳ ಫ್ಯಾಮಿಲಿಯವರು ಸಹ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ನಿರಾಳ ಆಗಿದ್ದರು. ಅಂದು ಬೆಳಿಗ್ಗೆ ಲಹರಿ ಮತ್ತು ಮಗುವನ್ನು ನೋಡಿಕೊಂಡು ಹೋಗಲು ಬಂದಿದ್ದರು ಶರಣ್ ಮತ್ತು ಭುವನ. ಸಿಸ್ಟರ್ ತಂದುಕೊಟ್ಟ ಮಗಳಿಗೆ ಹಾಲುಣಿಸಿ ಮಗಳು ತನ್ನ ಮಡಿಲಿನಲ್ಲಿ ನಿದ್ರೆ ಜಾರಿದ್ದು ಕಂಡು ಮಗಳ ಪಾದಕ್ಕೆ ತುಟಿಯೋರಿದ ಲಹರಿ ಕಣ್ಣುಗಳು ತುಂಬಿ ಬಂದಿದ್ದವು. ತನ್ನಿಂದ ತನ್ನ ಕಂದನ ಜೀವಕ್ಕೆ ಅಪಾಯ ಆಗುವುದರಲ್ಲಿ ಇತ್ತಲ್ಲ ಎಂದು ನೆನೆದು, ಸಾರಿ ಚಿನ್ನಮ್ಮ ಎಂದು ಮಗುವಿನ ಪಾದಕ್ಕೆ ಮುತ್ತು ಕೊಡುವ ಲಹರಿ ಕಣ್ಣುಗಳು ಜಲಾಮೃತವಾದವು. ತಾನು ಅರೆ ನಿಮಿಷ ತಾಳ್ಮೆ ತಂದುಕೊಂಡಿದ್ರೆ ತನ್ನ ಕಂದನನ್ನು ಈ ರೀತಿ ಐಸೋಲೇಷನ್ನಲ್ಲಿ ಇರಿಸಿ ಹಿಂಸೆ ಕೊಡುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಎಂದವಳಿಗೆ ಅನಿಸಿತು. ಮೇಡಮ್, ಬೇಬಿಗೆ ಫೀಡಿಂಗ್ ಮಾಡಿಸಿದ್ದು ಆಗಿದ್ರೆ ಕೊಡಿ, ನಾನು ತಗೊಂಡು ಹೋಗ್ತೀನಿ ಎಂದು ಸಿಸ್ಟರ್ ಕೇಳಿದರು. ಮಗುವನ್ನು ಇನ್ನು 2 ದಿನ ಐಸೋಲೇಷನ್ನಲ್ಲಿ ಇರಿಸಬೇಕಾಗಿದ್ದುದರಿಂದ ಅವರು ಮಗುವನ್ನು ಕೇಳುತ್ತಿದ್ದರು. ನೋವು ಸಂಕಟದಲ್ಲಿ ಲಹರಿ ಮಗುವನ್ನು ಅವರ ಕೈಗೆ ಒಪ್ಪಿಸುವಾಗ ಅಲ್ಲಿಗೆ ಬರುವ ಶರಣ್ ಮತ್ತು ಭುವನ, 1 ನಿಮಿಷ ಸಿಸ್ಟರ್, ನಾವು ಪಾಪು ನೋಡಿಲ್ಲ ಎಂದು ಸಿಸ್ಟರ್ ತೋಳಿನಲ್ಲಿ ಮಗುವನ್ನು ಮುಟ್ಟದೆ ಹಾಗೆ ನೋಡಿದರು. ಅಪ್ಪನ ಪಡಿಯಚ್ಚು ಎಂದು ದೃಷ್ಟಿ ನಿವಾಳಿಸಿದ ಭುವನ, ಪಾಪುನ ತಕೊಂಡು ಹೋಗಿ ಎಂದಳು. ಆಕೆ ಓಕೆ ಎಂದು ತಲೆಯಾಡಿಸಿ ಮಗುವನ್ನು ಅಲ್ಲಿಂದ ಎತ್ತಿಕೊಂಡು ಹೋದಾಗ ಲಹರಿ ಬಳಿ ಬಂದು, ಲಹರಿ ಹೇಗಿದ್ದೀಯಾ ಎಂದು ಅಕ್ಕರೆಯಿಂದ ವಿಚಾರಿಸಿದಳು ಭುವನ. ಈಗ ಪರವಾಗಿಲ್ಲ ಭುವನ ಎಂದು ಉತ್ತರಿಸುವ ಲಹರಿ, ಶರಣ್ ಅಣ್ಣ ಲಾಯರ್ ಏನು ಹೇಳಿದರು ಎಂದವಳಿಗೆ ಗಂಡನದೇ ಚಿಂತೆ ಮಾಡಬೇಡ ಕಣೋ, ಅಭಿ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಹೆದರುವ ಅಗತ್ಯವಿಲ್ಲ. ನಮ್ಮ ಕಡೆ ಲಾಯರ್ ಸಹ ಅಭಿ ಈ ಕೇಸ್ನಲ್ಲಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡುವ ಪ್ರಯತ್ನದಲ್ಲೇ ಇದ್ದಾರೆ ಎಂದವಳಿಗೆ ಧೈರ್ಯ ತುಂಬಿದ ಶರಣ್ ಮಾತುಗಳಿಗೆ ಅವಳಿಗೂ ಸಹ ತುಸು ಸಮಾಧಾನ ಆಗಿತ್ತು. ನಂತರ ಒಂದಿಷ್ಟು ಸಮಯ ಅವಳ ಜೊತೆ ಮಾತಾಡಿ ಹೊರಗಡೆ ಬಂದರು ಭುವನ ಮತ್ತು ಶರಣ್ ಆದ್ವಿಕ್ ಹಾಗೂ ಅಭಿ ಮೂವರು ಕೇಸ್ ಬಗ್ಗೆ ಮಾತನಾಡಲು ಹೋದರೆ ಭುವನ ತನ್ನ ಅತ್ತಿಗೆಯ ಬಳಿ ಬಂದಿದ್ದಳು. ಅರು ಮತ್ತು ಶಾರ್ವಿ ಆಟ ಆಡುತ್ತಿದ್ದಾರೆ. ಸಂಪೂರ್ಣ ಅವರು ಅವರ ಜೊತೆಯಲ್ಲೇ ಇದ್ದರು. ಮೊನ್ನೆ ಅರು ವಿಷಯದಲ್ಲಿ ಆದಂತೆ ಮತ್ತೆ ಆಗಿಬಿಟ್ಟರೆ ಎಂಬ ಭಯ ಅವರಿಗೆ. ಮಕ್ಕಳಿಬ್ಬರು ಆಡುವುದನ್ನು ನೋಡುತ್ತಾ ಕುಳಿತಿದ್ದ ಅಚ್ಚುನ 1-2 ನಿಮಿಷ ಸುಮ್ಮನೆ ದಿಟ್ಟಿಸಿ ನೋಡಿದಳು ಭುವನ. ಅವಳು ಏನೊಂದು ಮಾತಾಡದೆ ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದು ಕಂಡು, ಯಾಕೋ ಏನಾಯಿತು, ಏನಾದರೂ ಹೇಳಬೇಕಾ ಎಂದು ಅವಳ ಮುಖ ನೋಡಿ ಕೇಳಿದಳು ಅಚ್ಚು. ಅವಳ ತಲೆಯಲ್ಲಿ ಏನೋ ಓಡುತ್ತಿದೆ, ಅದನ್ನು ತನ್ನ ಬಳಿ ಹೇಳಲು ಬಯಸುತ್ತಿದ್ದಾಳೆಂದರಿತ ಹಾಗೆ ಅವಳು ಪ್ರಶ್ನೆ ಮಾಡಿದಳು. ಭಾರವಾದ ಉಸಿರನ್ನು ಹೊರಗಟ್ಟಿದ ಭುವನ, ಅತ್ತಿಗೆ, ಅಮ್ಮನ ಪರಿಸ್ಥಿತಿ ತುಂಬ ಹಾಳಾಗಿದೆ ಅಂತ ಶರಣ್ ಹೇಳಿದರು ಎಂದವಳಿಗೆ ಇನ್ನು ಅಚ್ಚು ತನ್ನ ತಾಯಿಯನ್ನು ನೋಡಲು ಹೋಗಿ ರಘುರಾಮ್ ಅವರ ಸಿಟ್ಟಿಗೆ ಗುರಿಯಾಗಿ ವಾಪಸ್ ಬಂದಿದ್ದಾಳೆ ಎನ್ನುವುದರ ಅಂದಾಜು ಇರಲಿಲ್ಲ. ಅಸಲಿಗೆ ಆರತಿಯವರನ್ನು ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದರು. ತನ್ನಣ್ಣ ವಾಪಸ್ ಬಂದಿದ್ದಾನೆ ಎನ್ನುವ ವಿಷಯವೂ ಅವಳಿಗೆ ತಿಳಿಯದು. ಹತಾಶೆಯ ನಿಟ್ಟಿಸಲು ಹೊರಗಟ್ಟಿದ ಅಚ್ಚು, ಭುವನ, ಅತ್ತೆಗೆ ಇದೇ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೆಯುತ್ತಿತ್ತು. ನಾನು ಅವರನ್ನು ನೋಡೋದಕ್ಕೆ ಹೋದೆ, ಬಟ್ ಮಾವ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಎಂದು ಬೇಸರ ತುಂಬಿದ ದನಿಯಲ್ಲಿ ನುಡಿದಾಗ ಒತ್ತರಿಸಿ ಬಂದ ದುಃಖವನ್ನು ತಡೆಯಲಾಗದೆ ಮುಖ ಮುಚ್ಚಿಕೊಂಡು ಹತ್ತು ಬಿಟ್ಟಳು ಭುವನ. ತನ್ನಿಂದಲೇ ಇಷ್ಟೆಲ್ಲ ಅನಾಹುತಗಳು ಆಗುತ್ತಿರುವುದು ತನ್ನ ಅಣ್ಣನ ಬದುಕಿನಲ್ಲಿ ಎಂಬ ಪಶ್ಚಾತ್ತಾಪದಲ್ಲಿ ಅವಳು ಬಿಕ್ಕಳಿಸಿದಳು. ಅವಳ ಅಳು ಅಚ್ಚುನ ಆತಂಕ ಪಡುವಂತೆ ಮಾಡಿತು. ಭುವನ, ಯಾಕೆ ಹೀಗ ಅಳ್ತಾ ಇರೋದು? ಅತ್ತೆಗೇನೂ ಆಗೋದಿಲ್ಲ, ನೀನು ಅಳಬೇಡ ಪ್ಲೀಸ್ ಎಂದು ಮನವಿ ಮಾಡಿದವಳ ಕಣ್ಣಿನಲ್ಲೂ ನೀರು ಇತ್ತು. ತಾನು ಅಂದು ದುಡುಕಿ ರಾಮ್ಗೆ ಸುಳ್ಳು ಹೇಳಿ ಅವನಿಂದ ದೂರ ಹೋಗಿದ್ದರೆ ಪರಿಸ್ಥಿತಿ ಇಷ್ಟೊಂದು ಕ್ಲಿಷ್ಟಕರ ಆಗುತ್ತಿರಲಿಲ್ಲವೇನು ಎಂದು ಅವಳಿಗೆ ಅನಿಸಿತು. ಆದರೆ ತಪ್ಪು ನಡೆದು ಹೋಗಿದೆ. ಕೈ ಜಾರಿದ ಸಮಯ ನೆನಪಿನಲ್ಲಿ ಮಾತ್ರವೇ ಅಡಗಿದೆ. ಅತ್ತಿಗೆ, ನನಗೂ ವಿಷಯ ಗೊತ್ತಾಯಿತು. ಈಗಾಗಲೇ ಎಲ್ಲರಿಂದ ದೂರ ಇದ್ದು ಯಾರೂ ಇಲ್ಲದವನಾಗಿ ಗೆಸ್ಟ್ ಹೌಸ್ನಲ್ಲಿ ಒಂಟಿಯಾಗಿಯೇ ಇದ್ದ. ಈಗ ಮತ್ತೆ ಎಲ್ಲವುದರಿಂದ ದೂರ ಹೋಗಿ ತನ್ನ ಬದುಕಿನಲ್ಲಿ ನಡೆದ ಎಲ್ಲ ಕಹಿ ಘಟನೆಗಳನ್ನು ಮರೆತು ಹೊಸದಾಗಿ ಜೀವನ ಶುರು ಮಾಡುವುದಕ್ಕೆ ಅಂತ ಅಣ್ಣನ ಹೆಸರಿನಲ್ಲಿರುವ ಪ್ರಾಪರ್ಟೀಸ್, ಶೇರ್ಸ್, ಕಂಪನಿ, ಪವರ್ ಎಲ್ಲವನ್ನು ಅಂಕಿತ್ ಅಣ್ಣನಿಗೆ ಟ್ರಾನ್ಸ್ಫರ್ ಮಾಡಿಸಿ ಇನ್ನಷ್ಟು ದೂರ ಹೋಗಿ ಬಿಟ್ಟಿದ್ದಾನೆ. ಆ ನೋವಿಗೆ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಎಂದು ಬಿಕ್ಕಳಿಸಿ ನುಡಿದಳು. ಇಷ್ಟು ದಿನ ಅಂಕಿತ್ ಆಗಲಿ ಭುವನ ಆಗಲಿ ಯಾರೊಬ್ಬರೂ ರಾಮ್ ಬಗ್ಗೆ ಒಂದು ಮಾತು ಆಡಿರಲಿಲ್ಲ ಅಚ್ಚು ಬಳಿ. ಆದರೆ ಇಂದು ಇಷ್ಟೆಲ್ಲ ಆದಮೇಲೆ ಸುಮ್ಮನಿರಲು ಆಗಲಿಲ್ಲ. ತಾನಿಲ್ಲದಾಗ ಇಲ್ಲಿ ಏನೇನು ನಡೆದಿದೆ ಎಂದು ಒಂದೊಂದು ವಿಷಯ ತಿಳಿದಾಗಲೂ ಕುಸಿದು ಹೋಗುತ್ತಿದ್ದಳು ಅಚ್ಚು.
ಇನ್ನು ಅವಳ ಎದೆಯಲ್ಲೂ ರಾಮ್ ಮೇಲಿದ್ದ ಪ್ರೀತಿ ಬತ್ತಿರಲಿಲ್ಲ. ಆದರೆ ಅವನು ತನ್ನ ಹೆಂಡತಿಗೆ ಅಂದ ಮಾತು ಅವಳನ್ನು ರಾಮ್ ಮುಂದೆ ಸೋಲದಂತೆ ಮಾಡಿತ್ತು. ಗಲ್ಲ ತೊಯ್ದು ಹೋಗುತ್ತಿದ್ದ ಕಣ್ಣೀರು ತೊಡೆಯುವ ಅಚ್ಚು, ನಾನು ಅಂಕಿತ್ಗೆ ಕಾಲ್ ಮಾಡಿ ಅತ್ತೆ ಯಾವ ಹಾಸ್ಪಿಟಲ್ನಲ್ಲಿದ್ದಾರೆ ಕೇಳಿ ಹೇಳ್ತೀನಿ ಎಂದಳು ಗಂಭೀರವಾಗಿ. ಅತ್ತಿಗೆ ಪ್ಲೀಸ್, ಹೀಗಲಾದರೂ ಅಣ್ಣನ ವಿಷಯದಲ್ಲಿ ನಿಮ್ಮ ನಿರ್ಧಾರ ಬದಲಾಯಿಸಬಾರ್ದೆ ಎಂದು ದೀನವಾಗಿ ಕೇಳಿದಳು ಭುವನ. ಅಚ್ಚು ಹೀಗಲಾದರೂ ಒಮ್ಮೆ ರಾಮ್ ಜೊತೆ ಮಾತಾಡಿದರೆ ಖಂಡಿತ ಅವರ ನಡುವಿರುವ ಮನಸ್ತಾಪ ತೊಡೆದು ಹೋಗುವುದೆಂಬ ನಂಬಿಕೆಯಿಂದ ಅವಳು ಕೇಳುತ್ತಿದ್ದಳು. ಭುವನ ಮಾತಿಗೆ ಒಂದು ತರನಾಗಿ ನಕ್ಕ ಅಚ್ಚು. ಬಹುಶಃ ನಿನ್ನ ಆಸೆ ಯಾವತ್ತೂ ನೆರವೇರುವುದಿಲ್ಲ ಅನಿಸುತ್ತೆ ಭುವನ. ನಾನು ಮತ್ತೆ ನಿಮ್ಮ ಅಣ್ಣನ ಲೈಫ್ಗೆ ಹೋಗೋದಕ್ಕೆ ಇಷ್ಟಪಡುವುದಿಲ್ಲ. ನಾವಿಬ್ಬರು ದೂರ ಆಗಿ 3 ವರ್ಷಕ್ಕೂ ಮೇಲಾಯಿತು. ಈ 3 ವರ್ಷದಲ್ಲಿ ಒಬ್ಬರನ್ನು ಬಿಟ್ಟು ಒಬ್ಬರು ತುಂಬ ದೂರ ಸಾಗಿ ಬಿಟ್ಟಿದ್ದೇವೆ. ಸೊ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಬಂದರೂ ಮತ್ತೆ ನೋವು ಕಣ್ಣೀರೇ ಸಿಗೋದು. ಆ್ಯಂಡ್ ಪ್ಲೀಸ್ ಮತ್ತೆ ನೀನು ನಿಮ್ಮ ಅಣ್ಣನ ಬಗ್ಗೆ ನನ್ನ ಹತ್ತಿರ ಮಾತನಾಡದೇ ಇರುವುದೇ ಸರಿ. ಯಾಕಂದರೆ ನೀನು ನನ್ನ ನೆಮ್ಮದಿಗೆ ಬೆಲೆ ಕೊಡ್ತೀಯ ಎಂದು ಏರಿಳಿತವಿಲ್ಲದ ದನಿಯಲ್ಲಿ ಹೇಳಿದಳು. 3.5 ವರ್ಷದ ಹಿಂದೆ ಅಚ್ಚು ತಮ್ಮನ್ನು ತೊರೆದು ಮನಾಲಿಗೆ ಹೋಗುವಾಗ ರಾಮ್ ವಿಷಯದಲ್ಲಿ ಅಂಕಿತ್ಗೆ ಹಾಗೂ ತನಗೆ ಯಾವ ರೀತಿ ಎಚ್ಚರಿಕೆ ಕೊಟ್ಟಿದ್ದಾಳೋ ಈಗಲೂ ಅದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದು ಕಂಡು ಅಸಹಾಯಕತೆಯಲ್ಲಿ ಭುವನ ಹೃದಯ ದ್ರವಿಸಿ ಹೋಯಿತು. ಮತ್ತಷ್ಟು ಒತ್ತಾಯ ಮಾಡಲಾಗದೆ ಎದ್ದು ಅಲ್ಲಿಂದ ಹೊರಟು ಬಿಟ್ಟಳು. ತನ್ನ ಅಣ್ಣನ ಬದುಕಿಗೆ ತಾನೇ ಮುಳ್ಳಾದೆ ಎನ್ನುವ ಪಶ್ಚಾತ್ತಾಪದಿಂದ ಕೊನೆವರೆಗೂ ತಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರ್ಥವಾಗಿ ಅವಳು ಸುಮ್ಮನಾದಳು. ಅವಳು ಹೋದ ಕಡೆ ನೋಡುತ್ತಾ ನಿಟ್ಟುಸಿರು ಹೊರಗಟ್ಟಿದ ಅಚ್ಚು. ಸಾತ್ವಿಕ್ ಮತ್ತು ರಾಮ್ ಇಬ್ಬರು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನನಗೆ ಈ ಜನ್ಮಕ್ಕೆ ಆಗುವಷ್ಟು ನೋವು, ಹಿಂಸೆ, ಕಣ್ಣೀರು ಕರುಣಿಸಿದ್ದು ಸಾಕು. ಈಗ ನಾನು ನನ್ನ ಮಗನ ಜೊತೆ ಏಕೋ ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡಿದ್ದೇನೆ. ಅಷ್ಟು ಸಾಕು ನನಗೆ ಎಂದು ದೃಢವಾಗಿ ನುಡಿದು ಲಾರಿ ವಾರ್ಡಿನಿಂದ ಸಿಸ್ಟರ್ ಕೂಗಿದರು ಎಂದು ಎದ್ದು ಅಲ್ಲಿಗೆ ನಡೆದಳು. ಅಂದು ರಾತ್ರಿ ಮನೆಯಿಂದ ಊಟ ತೆಗೆದುಕೊಂಡು ಬಂದಿದ್ದ ರಾಮ್ ಹಾಗೂ ಅಂಕಿತ್ ಇಬ್ಬರು ಹಾಸ್ಪಿಟಲ್ಗೆ ಬರುತ್ತಿದ್ದರಾದರೂ ರಘುರಾಮ್ ಅವರೇ ಮಡದಿಯನ್ನು ನೋಡಿಕೊಳ್ಳುತ್ತಾ ಹಾಸ್ಪಿಟಲ್ನಲ್ಲಿ ಉಳಿದುಕೊಳ್ಳುತ್ತಿದ್ದರು. ಅಮ್ಮ ಡಾಕ್ಟರ್ ಬಂದು ಹೋದ್ರಾ ಎಂದು ವಿಸಿಟಿಂಗ್ ಟೈಮ್ ಆಗಿದ್ದರಿಂದ ವಿಚಾರಿಸಿದ. ಹಾಂ ರಾಮ್ ಬಂದು ಹೋದರು ಎಂದು ಉತ್ತರಿಸಿದಾಗ ಏನು ಹೇಳಿದರು? ಎಲ್ಲವೂ ನಾರ್ಮಲ್ ಇದೆ ತಾನೆ? ಡಿಸ್ಚಾರ್ಜ್ ಮಾಡೋದ್ರ ಬಗ್ಗೆ ಏನಾದರೂ ಹೇಳಿದ್ರಾ ಎಂದು ಮತ್ತೆ ವಿಚಾರಿಸಿದನು. ಅವರು ಹಾಸ್ಪಿಟಲ್ ಪಾಲಾಗಿ 10 ದಿನಕ್ಕೂ ಮೇಲಾಗಿ ಬಿಟ್ಟಿತ್ತಲ್ಲ. ಹಾಂ ಎಂದವರು. ರೀ ಆಗಲೇ ಮೆಡಿಕಲ್ ತರಬೇಕು ಅಂತ ಹೇಳಿದರು ಅಲ್ವಾ? ರಾಮ್ ಇದ್ದಾಗಲೇ ಹೋಗಿ ತಗೊಂಡು ಬಂದುಬಿಡಿ, ಅವನು ನನ್ನ ಜೊತೆ ಇರ್ತಾನೆ ಎಂದು ತಮ್ಮ ಗಂಡನಿಗೆ ಎಚ್ಚರಿಸಿದರು. ಮಡದಿ ಮಗನ ಜೊತೆ ಏನನ್ನೋ ಮಾತನಾಡಲು ತಮ್ಮನ್ನು ಅಲ್ಲಿಂದ ಹೊರಡಲು ಹೇಳುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ರಘುರಾಮ್ ಅವರು ಸರಿ ಎಂದು ತಲೆದೂಗಿ ನಿಡಿದಾದ ಉಸಿರನ್ನು ಹೊರಗಟ್ಟಿ ಅಲ್ಲಿಂದ ಹೊರಟು ಬಿಟ್ಟರು. ಅಮ್ಮ ಈಗ ಹೇಗೆ ಅನ್ನಿಸ್ತಾ ಇದೆ? ಸರ್ಜರಿ ಮಾಡಿರುವ ಜಾಗದಲ್ಲಿ ನೋವೇನೂ ಇಲ್ಲ ಅಲ್ವಾ ಎಂದು ಅಕ್ಕರೆಯಿಂದ ವಿಚಾರಿಸಿದ. ಮಗನನ್ನು 1-2 ನಿಮಿಷ ದೀನವಾಗಿ ದಿಟ್ಟಿಸಿದ ಆರತಿಯವರು. ರಾಮ್ ನೀನು ಮತ್ತೆ ಗೆಸ್ಟ್ ಹೌಸ್ಗೆ ಹೋಗ್ತೀಯ ಅಲ್ವಾ ಎಂದು ಸಂಕಟದಲ್ಲಿ ಹೇಳಿದರು. ನೋಟ ತಗ್ಗಿಸಿ ಅಮ್ಮನ ಮುಂದೆ ಕುಳಿತ ರಾಮ್. ಇನ್ನು ಸ್ವಲ್ಪ ದಿನ ಅಲ್ಲೇ ಇರಬೇಕು ಅಂತ ಇದ್ದೀನಿ ಅಮ್ಮ ಎಂದು ಉತ್ತರಿಸಿದ್ದನ್ನು ಕಂಡು, ಹಾಗಾದರೆ ಮತ್ತೆ ಏನಕ್ಕೆ ನಮ್ಮ ಹತ್ತಿರ ವಾಪಸ್ ಬಂದಿಯೋ ಎಂದವರ ದನಿಯಲ್ಲಿ ಈ ಬಾರಿ ನಿಷ್ಠುರತೆ ತುಂಬಿ ಹೋಗಿತ್ತು. ಗಾಬರಿಂದ ತನ್ನಮ್ಮನ ಕಡೆ ನೋಡುವ ರಾಮ್ ಅವರು ತನ್ನ ಮೇಲೆ ಸಿಟ್ಟಾಗಿರುವುದನ್ನು ಕಂಡು, ಅಮ್ಮ ಸಿಟ್ಟು ಮಾಡಿಕೊಳ್ಬೇಡ, ಮೊನ್ನೆ ತಾನೇ ನಿನಗೆ ಆಪರೇಷನ್ ಆಗಿದೆ ಎಂದು ಮನವಿ ಮಾಡುವಾಗ, ಇದನ್ನೆಲ್ಲ ನೋಡೋ ಬದಲು ನಾನು ಮೊನ್ನೆ ಸತ್ತು ಹೋಗಿ ಬಿಡಬೇಕಾಗಿತ್ತು ಎಂದು ಸಿಟ್ಟು ಅಸಹನೆಯಿಂದ ನುಡಿದರು. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಎಂದವನ ಕಣ್ಣಿನಲ್ಲಿ ತೆಲುವಾಗಿ ನೀರಾಡಿದ್ದು ಕಂಡು, ರಾಮ್ ಗೊತ್ತಿದೋ ಗೊತ್ತಿಲ್ಲದೆಯೋ ನಿನ್ನಿಂದ ತಪ್ಪಾಯಿತು ಅಂತ ನಾವೆಲ್ಲ ನಿನ್ನ ವಿಷಯದಲ್ಲೂ ತಪ್ಪು ಮಾಡಿದ್ವಿ, ಅದನ್ನು ನಾವು ಒಪ್ಪಿಕೊಳ್ತೀವಿ. ಆದರೆ ಮತ್ತೆ ಮತ್ತೆ ನಮ್ಮಿಂದ ದೂರ ಹೋಗುವ ಶಿಕ್ಷೆ ಯಾಕೆ ಕೊಡ್ತಿದ್ಯಾ ರಾಮ್ ನಮಗೆ ಎಂದು ರೇಗಿದವರ ಕಣ್ಣುಗಳು ತುಂಬಿ ಬಂದಿದ್ದು ಕಂಡು ಅವನ ಹೃದಯ ದ್ರವಿಸಿ ಹೋಯಿತು. ಅಮ್ಮ ದಯವಿಟ್ಟು ಟೆನ್ಷನ್ ಮಾಡಿಕೊಳ್ಬೇಡ, ನೀನು ಏನು ಹೇಳಬೇಕು ಅಂತ ಇದೆಯೋ ಅದನ್ನು ತಾಳ್ಮೆಯಿಂದ ಹೇಳು, ನಾನು ಕೇಳ್ತೀನಿ ಎಂದು ಅವರ ಕೈ ಹಿಡಿದು ಮನವಿ ಮಾಡಿದ್ದ. ಅವರು ಈ ರೀತಿ ಟೆನ್ಷನ್ ಮಾಡಿಕೊಂಡ್ರೆ ಮತ್ತೆ ಇಲ್ಲಿ ತೊಂದರೆ ಆಗುವುದು ಎಂಬ ಭಯದಲ್ಲಿ ತರಬರನೆ ಕಣ್ಣು ತೊಡೆಯುವ ಆರತಿಯವರು, ಸರಿ ಹಾಗಾದರೆ ಮಾತು ಕೊಡು, ನಾನು ಹೇಳಿದಾಗೆ ಕೇಳ್ತೀನಿ ಅಂತ ಎಂದರು ತುಸು ಸಮಾಧಾನಕ್ಕೆ ಬಂದಂತೆ. ತನ್ನ ಅಮ್ಮ ತನ್ನಿಂದ ಮಾತು ಪಡೆದದ್ದು ತನ್ನನ್ನು ಕಟ್ಟಿ ಹಾಕಲು ಪ್ರಯತ್ನಿಸ್ತಿದ್ದಾರೆ ಎನ್ನುವ ಸೂಕ್ಷ್ಮವನ್ನು ಬಹುಬೇಗನೆ ಅರ್ಥ ಮಾಡಿಕೊಂಡ ರಾಮ್. ಅಮ್ಮ ನಾನಿನ್ನ ಮಗ, ಮಾತು ಕೊಟ್ಟರೆ ಮಾತ್ರನ ನೀನು ಹೇಳಿದಾಗೆ ಕೇಳೋದು ಎಂದವರನ್ನು ತನ್ನಗೆ ಮಾಡುವಂತೆ ಕೇಳಿದಾಗ ಪೆಲುವಾಗಿ ನಕ್ಕರು.
ನನ್ನ ಮಗನೇ ನನ್ನ ಮಗನ ಮೇಲಿದ್ದ ಪ್ರೀತಿ ಗೌರವದಿಂದಲೇ ಇಷ್ಟು ದಿನ ನನ್ನ ಕಣ್ಣ ಮುಂದೆ ನಡೆಯಬಾರದೆಲ್ಲ ನಡೆಯುತ್ತಿದ್ದರು ನಾನು ಸುಮ್ಮನೆ ಇದ್ದಿದ್ದು. ಆದರೆ ಇನ್ಮೇಲೆ ಆಗಲ್ಲ ರಾಮ್. ನೀ ನನ್ನ ಮಗ ಅನ್ನೋದನ್ನು ಮರೆತು ನಾನು ನನ್ನ ಮಕ್ಕಳಿಗೆ ತಾಯಿ ಆಗ್ತೀನಿ. ಮಾತು ಕೊಡ್ತೀಯೋ ಇಲ್ವೋ ಅಷ್ಟು ಹೇಳು ಎಂದು ತೀಕ್ಷ್ಣ ದನಿಯಲ್ಲಿ ಕೇಳಿದರು. ತನ್ನ ಜೊತೆ ಕೂಗಾಡುತ್ತಿದ್ದವರ ಮನಸ್ಸಿಗೆ ಆಗುತ್ತಿದ್ದ ಒತ್ತಡದಿಂದ ಅವರ ಮುಖ ಬೆವರಲು ಶುರುವಾಗಿದ್ದು ಕಂಡು, ಅಮ್ಮ ಮಾತು ಕೊಡ್ತೀನಿ, ನೀನು ಹೇಳಿದ ಹಾಗೆ ಕೇಳ್ತೀನಿ ಅಂತ. ಪ್ಲೀಸ್ ಟೆನ್ಷನ್ ಮಾಡಿಕೊಳ್ಬೇಡ ಎಂದು ಎದ್ದು ನೀರಿನ ಬಾಟಲ್ ತೆಗೆದುಕೊಂಡು ಅವರಿಗೆ ನೀರು ಕುಡಿಸಿ ಅವರ ಮುಖದ ಮೇಲಿನ ಬೆವರನ್ನು ತೊಡೆದು ಉದ್ವೇಗದಲ್ಲಿ ಹೇರಿದ್ದ ಉಸಿರಾಟ ಮತ್ತು ಹೃದಯದ ಬಡಿ ಸಹಜ ಸ್ಥಿತಿಗೆ ಮರಳುವವರೆಗೂ ಸುಮ್ಮನೆ ಉಳಿದಿದ್ದ. ಅವರೀಗ ತನ್ನ ಹಾಳಾದ ಜೀವನ ಸರಿ ಮಾಡಿಕೊಳ್ಳುವುದರ ಬಗ್ಗೆ ಮಾತನಾಡ್ತಾರೆಂದು ಯೋಚಿಸುತ್ತಾ ಕುಳಿತಿದ್ದ. ಅಚ್ಚರಿಯಲ್ಲಿದ್ದಾಳೆ ಎಂದು ಆರತಿಯವರು ಬಿಗಿದನಿಯಲ್ಲಿ ಕೇಳಿದರು. ಗೊತ್ತಿಲ್ಲ ಅಮ್ಮ, ನಾನು ಅವರ ಮುಖ ನೋಡಿದ್ದು ನನ್ನ ಕಂದನಿಗೆ ಹಾನಿ ಮಾಡಿ ಹಾಸ್ಪಿಟಲ್ನಲ್ಲಿ ಇದ್ದಾಗ ಎಂದು ಸತ್ಯವನ್ನೇ ಹೇಳಿದ್ದ. ಆಯಸ್ಸು ಅದೃಷ್ಟ ಗಟ್ಟಿಯಾಗಿರುವ ಮಗುವಿಗೆ ಹಾನಿ ಆಯಿತು ಅಂತ ನಿನ್ನ ಹೆಂಡತಿ ಥರ ನೀನು ಸುಳ್ಳು ಹೇಳಬೇಡ ರಾಮ್. ಅದು ಮಗುವಿಗೆ ಶ್ರೇಯಸ್ಸಲ್ಲ ಎಂದವರು ಅಸಹನೆಯಿಂದ. ಅವನೇನೂ ಮಾತನಾಡಲಿಲ್ಲ. ಬದುಕಿರುವ ಮಗುವನ್ನು ತನ್ನವಳು ತನ್ನ ಮೇಲಿನ ಸಿಟ್ಟು ಮತ್ತು ಅಸಮಾಧಾನಕ್ಕೆ ಸತ್ತು ಹೋಯಿತು ಎಂದು ಸುಳ್ಳು ಹೇಳಿದ್ದು ನೆನೆದಾಗಲೆಲ್ಲ ಹೃದಯ ಹಿಂಡಿದಂತೆ ಆಗುವುದು ಅವನಿಗೂ ಸಹ. ರಾಮ್ ಅಚ್ಚರಿ ಮತ್ತು ಮಗು ಎಲ್ಲಿದ್ದಾರೆಂತ ಹುಡುಕಿ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ನೀನು ಎಂದು ಆಜ್ಞೆ ಹೊರಡಿಸಿದರು. ದಟ್ಟ ಉಸಿರನ್ನು ಹೊರಗಟ್ಟಿದ ರಾಮ್, ಅಮ್ಮ ಅದು ನನ್ನಿಂದ ಸಾಧ್ಯವಿಲ್ಲ. ಕಟ್ಟಿಕೊಂಡ ಹೆಂಡತಿಗೆ ಅನ್ನಬಾರದ ಮಾತುಗಳನ್ನು ಅಂದ ನೀಚ ಹಾಗೂ ಮೊದಲ ಪ್ರೀತಿಗೆ ದುರಂತ ಅಂತ್ಯ ಕಾಣಿಸಿದ ಒಬ್ಬ ನಿರ್ದಯಿ ಕೊಲೆಗಾರನ ಜೊತೆ ಜೀವನ ಮಾಡುವುದಕ್ಕೆ ಇಚ್ಛಿಸದೆ ನನ್ನಿಂದ ದೂರ ಹೋಗಿರೋದವರು. ನಾನು ಒಂದು ವೇಳೆ ನಿನ್ನ ಮಾತಿಗೆ ಕಟ್ಟು ಬಿತ್ತು ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಡು ಬಂದರು ಮುಂಚಿನಂತೆ ನಮ್ಮ ಸಂಬಂಧ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಮಗೆ ಉಸಿರುಗಟ್ಟಿದ ಫೀಲ್ ಆಗುತ್ತೆ. ಪ್ಲೀಸ್ ಅಮ್ಮ, ಯಾವತ್ತೂ ಸಾಧ್ಯ ಆಗದೆ ಇರೋದರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯ ಮತ್ತೆ ಹಾಳು ಮಾಡಿಕೊಳ್ಬೇಡ ಎಂದು ತನಗಾದಷ್ಟು ಮೃದುವಾಗಿ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ. ಮತ್ತೆ ಅಚ್ಚರಿ ತನ್ನಿಂದ ನೋವು ಹಿಂಸೆ ಸಹಿಸುವಂತೆ ಆಗುವುದು ಬೇಡವೆಂದು ಅವಳು ನೆಮ್ಮದಿಗಾಗಿ ಹೇಳುತ್ತಿದ್ದ. ಆದರೆ ಆರತಿಯವರು ತಮ್ಮ ಮುಂದೆಯೇ ತಮ್ಮ ಮಗನ ಬದುಕು ಹಾಳಾಗುತ್ತಿದ್ದರು. ಇಷ್ಟು ದಿನ ಸುಮ್ಮನೆ ಉಳಿದು ಬಿಟ್ಟಂತೆ ಇನ್ನು ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಸರಿಯಾಗಿ ಯೋಚನೆ ಮಾಡಿ ಹೇಳು ರಾಮ್. ಒಂದ್ಸಲ ನೀನು ಅಚ್ಚರಿ ಮುಖಾಮುಖಿಯಾಗಿ ನಿಮ್ಮ ನಡುವೆ ಇರುವ ಮನಸ್ತಾಪನ ತೊಡೆದು ಹಾಕಿ ಮುಂಚಿನಂತೆ ಬದುಕುವುದಕ್ಕೆ ಸಾಧ್ಯವಿಲ್ವಾ ಎಂದು ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿದಾಗ ಪೇಲವವಾದ ನಗು ನಕ್ಕ ರಾಮ್. ಅವ್ರು ನನಗೆ ಮತ್ತೊಂದು ಅವಕಾಶ ಕೊಡೋದೇ ಆಗಿದ್ದರೆ ನನಗೆ ಮಗು ಸತ್ತು ಹೋಯಿತು ಅಂತ ಸುಳ್ಳಿನ ಮೂಲಕ ಶಿಕ್ಷೆ ಕೊಟ್ಟು ನನ್ನಿಂದ ದೂರ ಹೋಗ್ತಿದ್ರಾ ಎಂದು ಅವರನ್ನೇ ಮರುಪ್ರಶ್ನೆ ಮಾಡಿದವನ ಕಣ್ಣಿನಿಂದ ಜಾರಿದ ಹನಿಯನ್ನು ತೊಡೆದುಕೊಂಡ. ಅಮ್ಮ, ನನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಾಕು. ಅಂಕಿತ್ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಅವನಿಗೆ ಮದುವೆ ವಯಸ್ಸು ಮೀರುತ್ತಿದೆ. ಆದಷ್ಟು ಬೇಗ ನಮ್ಮ ಅಂಕಿತ್ಗೆ ಒಳ್ಳೆ ಕಡೆ ಹುಡುಕಿ ನೋಡಿ ಮದುವೆ ಮಾಡೋಣ. ಆಮೇಲೆ ಎಲ್ಲವೂ ಮೊದಲಿನಂತೆ ಆಗುತ್ತೆ ಎಂದು ಅವರ ಗಮನ ಬೇರೆ ಕಡೆ ತರುವ ಪ್ರಯತ್ನ ಮಾಡಿದ. ಓ, ನಿನ್ನ ತಮ್ಮನ ಮದುವೆ ಮಾಡಿದರೆ ಎಲ್ಲವೂ ಮೊದಲಿನಂತೆ ಆಗುತ್ತಾ? ಹಾಗಾದರೆ ನಿನ್ನ ಜೀವನವು ಮೊದಲಿನಂತೆ ಆಗುತ್ತಾ ಎಂದು ಚೂಪು ದನಿಯಲ್ಲಿ ಕೇಳಿದವರಿಗೆ ಉತ್ತರಿಸಲು ಅವನ ಬಳಿ ಉತ್ತರ ಇರಲಿಲ್ಲ. ಅವನು ತಲೆ ತಗ್ಗಿಸಿ ಕುಳಿತದ್ದು ಕಂಡು, ರಾಮ್ ಅಂಕಿತ್ಗೆ ಮದುವೆ ಮಾಡುವುದಕ್ಕೂ ಮುಂಚೆ ನೀನು ಇನ್ನೊಂದು ಮದುವೆ ಆಗಬೇಕು ಎಂದು ಆಜ್ಞೆ ಮಾಡಿದವರ ಕಡೆ ಆಘಾತದಲ್ಲಿ ನೋಡಿದವನು ರಾಮ್ ತಾನು ಅಚ್ಚರಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತೇನೆಂದು ತಿಳಿದಿದ್ದರೂ ತನ್ನ ತಾಯಿ ಈ ರೀತಿಯೆಲ್ಲ ಮಾತನಾಡ್ತಿದ್ದಾರೆಯೇ ಎನ್ನುವುದನ್ನು ನಂಬಲಾಗದೆ ಹೋದನು. ತನ್ನಮ್ಮ ತನಗೆ ಮತ್ತೊಂದು ಮದುವೆ ಆಗು ಎಂದು ಹೇಳುತ್ತಿರುವುದನ್ನು ಅರಗಿಸಿಕೊಳ್ಳಲಾಗದೆ ಹೋದನು ರಾಮ್. ತನ್ನ ಅಚ್ಚರಿಯನ್ನು ಬಿಟ್ಟುಕೊಟ್ಟು ಬದುಕುವುದಕ್ಕಿಂತ ಅವಳನ್ನು ಬಿಟ್ಟು ಬದುಕುವಷ್ಟು ಪ್ರೀತಿ ಮಾಡ್ತಿದ್ದೇನೆ ಎಂದು ತಿಳಿದಿದ್ದರು ಹೀಗೆಲ್ಲ ಹೇಳುತ್ತಿದ್ದಾರೆಯೇ ಎಂದು ಆಘಾತದಲ್ಲಿ ಅವರ ಕಡೆ ನೋಡಿದನು. ರಾಮ್, ನೀನು ಇಷ್ಟೊಂದು ಶಾಕ್ ಆಗೋ ಅಗತ್ಯವಿಲ್ಲ. ನಾನು ಹಾಸ್ಪಿಟಲ್ನಿಂದ ಮನೆಗೆ ಬರೋದಕ್ಕೆ ಇನ್ನು 3 ದಿನ ಸಮಯ ಇದೆ. ಸಮಾಧಾನವಾಗಿ ಕುಳಿತು ಯೋಚನೆ ಮಾಡು. ನೀನು ಅಚ್ಚರಿ ಮತ್ತು ನಿನ್ನ ಮಗುವನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತೀಯೋ ಅಥವಾ ಅವರಿಂದ ಶಾಶ್ವತವಾಗಿ ದೂರ ಆಗಿ ಇನ್ನೊಂದು ಮದುವೆ ಆಗ್ತೀಯೋ ನೀನೇ ನಿರ್ಧಾರ ಮಾಡು. ನಿನ್ನ ಅಮ್ಮ ಮತ್ತೆ ಮನೆಗೆ ವಾಪಸ್ ಬರಬೇಕು ಅನ್ನೋದಾದರೆ ಇದು ನಡೆಯಲೇಬೇಕು ಎಂದರೂ ಎಚ್ಚರಿಕೆ ಕೊಡುವಂತೆ. ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಎಂದು ರಾಮ್ ಅವರನ್ನು ಒಪ್ಪಿಸಲು ಮುಂದಾದ. ಆದರೆ ಮಗನ ಬದುಕನ್ನು ಹೇಗಾದರೂ ಮಾಡಿ ಸರಿ ಮಾಡಲೇಬೇಕು ಎಂದು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದ ಆರತಿಯವರು, ಇಲ್ಲ, ಈ ಸಲ ನೀನು ಏನೇ ಹೇಳಿದರೂ ನಾನು ಕೇಳೋದಿಲ್ಲ. ಈ ಅಮ್ಮನ ಮೇಲೆ ಪ್ರೀತಿ ಗೌರವದ ಜೊತೆಗೆ ನಾನು ಮತ್ತೆ ಮನೆಗೆ ವಾಪಸ್ ಬರಬೇಕು ಅನ್ನುವ ಆಸೆ ಇದ್ದರೆ
ನೀನು ಯಾವುದಾದ್ರೂ ಒಂದು ನಿರ್ಧಾರ ಮಾಡಲೇಬೇಕು, ಇಲ್ಲಾಂದರೆ ನನ್ನ ಮರೆತು ಬಿಡು ಎಂದು ಖಡಾಖಂಡಿತವಾಗಿ ನುಡಿದು ಬಿಟ್ಟಾಗ ರಾಮ್ ಕಂಗೆಟ್ಟು ಹೋದನು. ಏಕಾಏಕಿ ತನ್ನಮ್ಮನಿಗೆ ಇಂಥ ಆಲೋಚನೆ ಏತಕ್ಕೆ ಬಂತು ಎಂದು ತಿಳಿಯದಾದ. ಅವರನ್ನು ಈ ವಿಷಯದಲ್ಲಿ ಹೇಗೆ ಸಮಾಧಾನಪಡಿಸುವುದು ಎಂದು ತೋಚದೆ, ಅಮ್ಮ ಮೊದಲು ನೀನು ಮನೆಗೆ ಬಾ, ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡಿದರೆ ಆಯಿತು ಎಂದವನ ಮಾತಿಗೆ ಒಂದು ತರನಾಗಿ ನಕ್ಕ ಆರತಿಯವರು. ರಾಮ್, ಮತ್ತೆ ಇದರ ಬಗ್ಗೆ ಮಾತು ಬೇಡ, ನಿಂಗೇನು 3 ದಿನ ಸಮಯ ಇದೆ, ಯೋಚನೆ ಮಾಡು ಎಂದಾಗ ಕೈ ಬಾಯಿ ಕಟ್ಟಿ ಹಾಕಿದಂತೆ ಆಯಿತು ಅವನ ಪರಿಸ್ಥಿತಿ. ಅಷ್ಟರಲ್ಲಿ ಮೆಡಿಸಿನ್ ತರಲೆಂದು ಹೊರಗಡೆ ಹೋಗಿದ್ದ ರಘುರಾಮ್ ಅವರು ಅಲ್ಲಿಗೆ ಬಂದಿದ್ದು ಕಂಡು, ರೀ, ರಾಮ್ಗೇನೋ ಕೆಲಸ ಇದೆಯಂತೆ, ನಾನು ಬೇಗ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ ಎಂದರು. ಅವನು ಹತಾಶೆ ಮತ್ತು ಅಸಹಾಯಕತೆಯಲ್ಲಿ ಒತ್ತಾಡುವುದನ್ನು ಕಂಡು ಸಹಿಸಲು ಕಷ್ಟವಾಗುತ್ತಿದ್ದುದರಿಂದ, ಹೌದಾ ರಾಮ್ ಎಂದು ಮಗನ ಕಡೆ ನೋಡುವ ರಘುರಾಮ್ ಅವರಿಗೆ ತಾಯಿ ಮಗನ ನಡುವೆ ಯಾವುದೇ ಗಂಭೀರ ವಿಷಯ ಚರ್ಚೆ ಆಗಿದೆ ಎಂದು ಬಹುತೇಕ ತಿಳಿದಿತ್ತು. ಇದರ ಜೊತೆಗೆ ಅದು ಅಚ್ಚರಿಗೆ ಸಂಬಂಧಪಟ್ಟ ವಿಷಯವೇ ಇರಬಹುದು ಎಂಬ ಸಣ್ಣ ಅಂದಾಜು ಇತ್ತು. ತನ್ನ ಮುಖ ನೋಡಿ ಏನನ್ನು ಯೋಚಿಸ್ತಿರುವ ಅಪ್ಪನನ್ನು ಕಂಡು, ಹಾಂ ಅಪ್ಪ, ನಾನು ಹೋಗ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಎದ್ದು ನಿಂತನು. ಯಾಕೋ ಅವನಿಗೆ ಮತ್ತೊಂದು ಮದುವೆ ಎಂಬ ವಿಷಯ ಕೇಳಿದಾಗಿನಿಂದ ಸಹಜವಾಗಿ ಉಸಿರು ತೆಗೆದುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೇ ಹಿಂಸೆ ಮತ್ತು ನೋವು ಆಗುತ್ತಿತ್ತು. ಹಾಂ, ಹುಷಾರಾಗಿ ಹೊರಡು ಎಂದು ರಘುರಾಮ್ ಹೇಳಿದಾಗ ಸರಿ ಎಂದು ತಲೆಯಾಡಿಸಿದ. ತನ್ನ ಅಮ್ಮನ ಕಡೆಯೊಮ್ಮೆ ನೋಡಿ ಅಲ್ಲಿಂದ ಹೊರಟು ಬಿಟ್ಟನು ರಾಮ್. ಮಗ ಹೋದ ಕಡೆ ನೋಡುತ್ತಾ, ಆರತಿ, ಏನು ಹೇಳಿದೆ ಅವನಿಗೆ, ಇಷ್ಟೊಂದು ಅಪ್ಸೆಟ್ ಆಗಿದ್ದಾನೆ ಎಂದು ಅವರ ಪಕ್ಕದಲ್ಲಿ ಬಂದು ಕುಳಿತು ವಿಚಾರಿಸಿದರು, ಒಮ್ಮೆ ವಿಷಯ ಸ್ಪಷ್ಟಪಡಿಸಿಕೊಳ್ಳಲು. ಅವನು ತನ್ನ ಹಾಳಾದ ಜೀವನನ ಸರಿ ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ ರೀ, ಅದಕ್ಕೆ ಅಚ್ಚರಿ ಮತ್ತು ನಮ್ಮ ಮೊಮ್ಮಗುವನ್ನು ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದೆ. ಅವನು ಅದು ಯಾವತ್ತೂ ಸಾಧ್ಯವಿಲ್ಲ ಅಂತ ಹೇಳಿದ. ಅದಕ್ಕೆ ನಾನು ಇನ್ನು 3 ದಿನದಲ್ಲಿ ಅಚ್ಚರಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತೀಯಾ ಅಥವಾ ಇನ್ನೊಂದು ಮದುವೆ ಆಗ್ತೀಯೋ ಯೋಚನೆ ಮಾಡಿ ನಿನ್ನ ನಿರ್ಧಾರ ಏನು ಅಂತ ಹೇಳಬೇಕು ಅಂತ ಹೇಳಿದ್ದೀನಿ ಎಂದು ತಮ್ಮ ಮಗನ ನಡುವೆ ನಡೆದ ಮಾತುಕತೆಯನ್ನು ಹೇಳಿದರು. ಆರತಿ, ಈಗಲೇ ಏನಕ್ಕೆ ಇದನ್ನೆಲ್ಲ ಮಾತನಾಡೋದಕ್ಕೆ ಹೋದೆ ನೀನು? ಈಗಾಗಲೇ ಅವನ ಮನಸ್ಸು ನೊಂದಿದೆ ಕಣೆ, ನನ್ನವರೇ ನನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂಥದ್ರಲ್ಲಿ ನೀನು ಸಹ ಮತ್ತೆ ಅವನ ಮನಸ್ಸಿಗೆ ನೋವು ಆಗುವ ಹಾಗೆ ಈ ವಿಷಯದಲ್ಲಿ ಒತ್ತಡ ಹಾಕಿದ್ದು ಯಾಕೋ ಸರಿ ಕಾಣ್ತಿಲ್ಲ ಎಂದು ರಘುರಾಮ್ ಬೇಸರಿಸಿಕೊಂಡರು. ಮಗನ ಸೂಕ್ಷ್ಮ ಮನಸ್ಥಿತಿಯ ಬಗ್ಗೆ ಅರಿವಿದ್ದರಿಂದ. ನಮಗೆ ಇದನ್ನು ಬಿಟ್ಟರೆ ಬೇರೆ ದಾರಿಯಾದರೂ ಏನಿದೆ? ಇಷ್ಟು ದಿನ ಅವನ ವೈಯಕ್ತಿಕ ಬದುಕಿನಲ್ಲಿ ನಾವು ತೀರಾ ತಲೆ ಹಾಕಬಾರ್ದಂತ ಸುಮ್ಮನೆ ಇದ್ದಿದ್ದಕ್ಕೆ ಅಲ್ವಾ ಅವನು ನಮ್ಮಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದು. ನಿಮಗೆ ನಾನು ರಾಮ್ಗೆ ಅಚ್ಚು ಅಥವಾ ಮತ್ತೊಂದು ಮದುವೆ ವಿಷಯದಲ್ಲಿ ಒತ್ತಡ ಆಗ್ತಾ ಇದ್ದೀನಿ ಅಂತ ಅನಿಸಿದ್ರೂ ಪರವಾಗಿಲ್ಲ. ರಾಮ್ ಯಾವುದಾದ್ರೂ ಒಂದು ನಿರ್ಧಾರ ಮಾಡಿದ್ರೇ ನಾನು ಮತ್ತೆ ಮನೆಗೆ ವಾಪಸ್ ಬರೋದು, ಇಲ್ಲಾಂದರೆ ಎಂದು ತಮ್ಮ ಮುಂದಿನ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿದಾಗ ಗಾಬರಿಯಲ್ಲಿ ಮಡದಿಯ ಕಡೆ ನೋಡುವ ರಘುರಾಮ್ ಅವರು, ಆರತಿ, ಏನು ಮಾಡಬೇಕಂತ ಇದೆಯಾ ಎಂದು ಅನುಮಾನದಲ್ಲಿ ಕೇಳಿದರು. ಅದನ್ನು ಇನ್ನು 3 ದಿನ ಆದಮೇಲೆ ನಿಮ್ಮ ಮಗ ಏನು ನಿರ್ಧಾರ ಮಾಡಿದ್ದಾನೆ ಅಂತ ತಿಳಿದ ಮೇಲೆ ಹೇಳ್ತೀನಿ ಎಂದರು ಹಠಕ್ಕೆ ಬಿದ್ದಂತೆ. ಅವರು ರಾಮ್ ವಿಷಯದಲ್ಲಿ ಹಿಂದೆಂದೂ ಇಷ್ಟೊಂದು ಹಠ ಮಾಡಿದ್ದನ್ನು ನೋಡಿರದ ರಘುರಾಮ್ ಅವರಿಗೆ ಏನು ಹೇಳಿ ಅರ್ಥ ಮಾಡಿಸುವುದು ಎಂದು ತೋಚದಾಯಿತು. ಮಗಳು ಮತ್ತು ಮಡದಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಅಭಿಗೆ ಸಿಕ್ಕಿಬಿದ್ದಿರುವ ಸಂಕಷ್ಟ ಇನ್ನೂ ಬಗೆಹರಿಯದೆ ಹೋದರು. ಕೊಂಚ ಮಟ್ಟಿಗೆ ಎಲ್ಲರ ಮನಸ್ಸು ತಿಳಿಯಾಗಿತ್ತು. ಅಂದು ರಾತ್ರಿ ಲಹರಿ ತನ್ನ ರೂಮಿನಲ್ಲಿ ಊಟ ಮಾಡುವಾಗ ಮಗಳು ಅಳಲು ಶುರು ಮಾಡಿದಳು ಎಂದು ಮೆಲ್ಲಗೆ ಮಗುವನ್ನು ತೋಳಿಗೆತ್ತಿಕೊಂಡ ರೂಮಿನ ತುಂಬೆಲ್ಲ ಎತ್ತಿಕೊಂಡು ಓಡಾಡುತ್ತಾ ಸಮಾಧಾನ ಮಾಡುವಾಗ ಅಲ್ಲಿಗೆ ಬಂದ ಅಮಿ, ಮಾಮ ಯಾಕೆ ಅತ್ತಾಳೆ ಚಿನಿಮಾ ಎಂದು ಕಣ್ಣು ಪಿಳಿ ಬಿಡುತ್ತಾ ಪ್ರಶ್ನೆ ಮಾಡಿದಾಗ ಮಡದಿಯ ಜೊತೆ ನಸು ನಕ್ಕನು ತಾವೆಲ್ಲ ಮುದ್ದಿನಿಂದ ಚಿನ್ನಮ್ಮ ಎಂದರೆ ಚಿನಿಮಾ ಎನ್ನುವುದನ್ನು ಕಂಡು ಅವರಿಬ್ಬರಿಗೂ ನಗು ಬಂದಿತು. ಅತ್ತೆ ಊಟ ಮಾಡ್ತಿದ್ದಾಳೆ ಅಲ್ವಾ, ಅದಕ್ಕೆ ಮಮ್ಮ ಬೇಕು ಅಂತ ಅಳ್ತಾ ಇದ್ದಾಳೆ ಎಂದು ಮಗಳನ್ನು ಬೆಡ್ ಮೇಲೆ ಮಲಗಿಸಿದು ಕಂಡು, ಯಾಕೆ ಪಪ್ಪ ನಿನ್ನ ಜೊತೆ ಇದ್ದಾರೆ ಅಲ್ವಾ, ಆದರೂ ಅಳುವುದೇ ನೀನು ಎಂದು ತನ್ನದೇ ಶೈಲಿಯಲ್ಲಿ ಜೋರು ಮಾಡಿದವನ ಕಡೆ ಹುಬ್ಬುಗಂಟಿಕ್ಕಿ ನೋಡುವ ಮಗಳನ್ನು ಕಂಡು, ಚಾಂಪ್, ಹಾಗೆಲ್ಲ ಬೈಬಾರ್ದು, ಅವಳಿನ್ನೂ ಪುಟ್ಟ ಪಾಪು ಅಲ್ವಾ ಎಂದು ಅಳಿಯನ ತಲೆ ನೆವರಿಸಿ ಪ್ರಶ್ನೆ ಮಾಡಿದ ಪುಟ್ಟ ಪಾಪು, ನಾವು ಹೇಳ್ದ ಮಾತು ಕೇಳಬೇಕು ತಾನೆ ಎಂದು ಮತ್ತೆ ಪ್ರಶ್ನೆ ಮಾಡಿದ್ದನ್ನು ಕಂಡು, ಸರಿ, ಅವಳಿಗೆ ಪಪ್ಪ ಹೇಳ್ತೇನೆ, ನೀನು ಈ ರೀತಿ ಬೈಬೇಡ, ಆಮೇಲೆ ಸಿಟ್ಟು ಮಾಡಿಕೊಂಡು ನಿನ್ನ ಹತ್ತಿರ ಬರೋದಿಲ್ಲ ಎಂದು ಅಳಿಯನನ್ನು ಸಮಾಧಾನ ಮಾಡುವ
ಮಗಳ ಪುಟ್ಟ ಪಾದಕ್ಕೆ ಮುತ್ತಿಟ್ಟಾಗ ಮಗಳಿಗೆ ಅಪ್ಪನ ಕುಡಿಮೇಸೆ ಸೋಕಿ ನಗು ಬಂದು ತನ್ನ ಚೊಚ್ಚು ಬಾಯನ್ನು ದೊಡ್ಡದು ಮಾಡಿ ನಕ್ಕಿದ್ದನ್ನು ಕಂಡು ಆರು ಖುಷಿಯಾದ. ಮಾವ, ನಾನು ಮಾಡ್ತೀನಿ ಹಾಗೆ ಎಂದು ಆಸೆಯಿಂದ ಕೇಳಿದಾಗ, ಬೇಡ ಚಾಮ್, ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ ಅವಳು, ಆಮೇಲೆ ನೀನು ಹಾಗೆ ಮಾಡು ಎಂದಾಗ, ನೀನು ಮಾತ್ರ ಮಾಡೋದು ಎಂದು ಮುಖ ಹೊದಿಸಿ ಪ್ರಶ್ನೆ ಮಾಡಿದ ಮುದ್ದು ಗುಮ್ಮು. ನಾನು ಅವಳ ಪಪ್ಪ ಅಲ್ವಾ, ಸೊ ಪಪ್ಪ ಮಾತ್ರ ಹಾಗೆ ಮಾಡಬೇಕು ಎಂದದ್ದು ಕೇಳಿ ಮೋನ ತನ್ನ ಅಪ್ಪನ ಬಗ್ಗೆ ಹೇಳಿದ್ದ ವಿಷಯ ಆ ಪುಟ್ಟ ಜೀವಕ್ಕೆ ನೆನಪಾಯಿತು. ಕಥೆ ಮುಂದುವರಿಯುತ್ತದೆ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿಸ್ತೇನೆ.